ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ 40,000-45,000 ರೇಂಜಲ್ಲಿ ಲಾಂಚ್ ಆಗಿರುವಂಥ ಎರಡು ಬೆಸ್ಟ್ ಸ್ಮಾರ್ಟ್ಫೋನ್ ಇದೆ. ಒಂದು ಐಕ್ಯೂ 15R ಮತ್ತು ಇನ್ನೊಂದು OnePlus 15R. ಈವನ್ ಹೆಸರನ್ನು ಕೂಡ ಒಂದೇ ಥರ ಇಟ್ಬಿಟ್ಟವ್ರೆ. ಈ ಐಕ್ಯೂ 15Rದು ಬೇಸ್ ವೇರಿಯಂಟು 8GB ರ್ಯಾಮು, 256GB ಸ್ಟೋರೇಜು, 41,000 ಲಾಂಚ್ ಆಗಿದೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು. ಅದೇ 12GB 256GB ಸ್ಟೋರೇಜ್ ವೇರಿಯಂಟು 44,000 ಲಾಂಚ್ ಆಗಿದೆ. ಈ ಕಡೆ OnePlus 15Rದು ಬೇಸ್ ವೇರಿಯಂಟೇ 12GB 256GB. ಈ ಫೋನು 45,000 ಲಾಂಚ್ ಆಗಿದೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ. ಸೊ ಎರಡು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ಬರೀ 1,000 ಮಾತ್ರ ಡಿಫ್ರೆನ್ಸ್ ಇದೆ. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳದ್ದು ಕಂಪ್ಲೀಟ್ ಕಂಪ್ಯಾರಿಸನ್ನ ಮಾಡ್ತಾ ಇದ್ದೀನಿ. ಯಾವ ಫೋನಲ್ಲಿ ಯಾವ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಯಾರು ಯಾವ ಫೋನ್ನ ತಗೋಬೋದು, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟು ಈ ಎರಡು ಫೋನ್ಗಳ ಬಾಕ್ಸ್ ಒಳಗೆ ನಮಗೆ ಬ್ಯಾಕ್ ಕವರ್ ಸಿಗ್ತದೆ, ಚಾರ್ಜರ್ ಸಿಗ್ತದೆ, ಏನು ಕೂಡ ಮಿಸ್ ಮಾಡಿಲ್ಲ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂತ ಅಂದರೆ ಎರಡು ಕೂಡ ತುಂಬ ಸಿಮಿಲರ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ವೆಯ್ಟಲ್ಲಿ ಈ ಐಕ್ಯೂ 15R ಸ್ವಲ್ಪ ಲೈಟ್ ಇದೆ ಮತ್ತು ಥಿಕ್ನೆಸ್ಸಲ್ಲೂ ಕೂಡ ಸ್ವಲ್ಪ ಕಡಿಮೆ ಥಿಕ್ನೆಸ್ ಇದೆ. ಆಯಿತಾ, 206 ಗ್ರಾಮ್ ವೆಯ್ಟು. ಈ ಕಡೆ OnePlus 219 ಗ್ರಾಮ್ ವೆಯ್ಟು. ಬಟ್ ಎರಡು ಕೂಡ ವೆಯ್ಟಲ್ಲಿ ಸಿಮಿಲರೇ ಅಂತ ಅನಿಸುತ್ತೆ. ಎರಡು ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಆಯಿತಾ, ಈ ಕಡೆ OnePlus ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ, 8.3 mm ಥಿಕ್ನೆಸ್ಸು. ಆಯಿತಾ, ಸೊ ಅಂಥ ಡಿಫ್ರೆನ್ಸ್ ಏನಿದೆ ಅಂತ ಅನ್ನಿಸ್ಲಿಲ್ಲ. ಗ್ಲಾಸಿಗೆ ಬಂತು ಅಂದರೆ ಐಕ್ಯೂ ಫ್ರಂಟಲ್ಲಿ ಸ್ಕಾಟ್ ಎಕ್ಸೆನ್ಸೇಷನ್ ಗ್ಲಾಸ್ ಇದ್ದರೆ OnePlusನಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಇದೆ. ಈ ಐಕ್ಯೂ ಹಿಂದ್ಗಡೆ ಗ್ಲಾಸು ನಾರ್ಮಲ್ ಗ್ಲಾಸ್ ಯಾವುದಂತ ಸ್ಪೆಸಿಫೈ ಮಾಡಿಲ್ಲ. ಈ ಕಡೆ OnePlusನಲ್ಲಿ ಫೈಬರ್ ಗ್ಲಾಸ್ ಏನೋ ಹಾಕಿದಾರಂತೆ. ಈ ಎರಡರಲ್ಲೂ ಕೂಡ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಈ ಎರಡರಲ್ಲೂ ಕೂಡ USB Type-C ಪೋರ್ಟು, ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ, 2 ನ್ಯಾನೋ ಸಿಮ್ಮನ್ನು ಹಾಕೊಬೋದು. ಜೊತೆಗೆ IP ರೇಟಿಂಗ್ ಎರಡು ಕೂಡ ತುಂಬ ಸಿಮಿಲರ್ ಇದೆ. ಐಕ್ಯೂನಲ್ಲಿ 66, 68, 69 ಮೂರು ಇದೆ. ಇದರಲ್ಲೂ ಕೂಡ 3 ಇದೆ. ಜೊತೆಗೆ 69K ಅಂತ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕಂಪ್ಲೀಟ್ ಇದೆ. ಸೊ ಎಲ್ಲ ಸಿಮಿಲರ್ ಇದೆ. ಆಯಿತಾ, ಕಲರ್ಸು ಐಕ್ಯೂ 2 ಡಿಫ್ರೆಂಟ್ ಕಲರು, OnePlus 3 ಡಿಫ್ರೆಂಟ್ ಕಲರು. ಸೊ ಏನು ಚೇಂಜಸ್ ಇದೆ ಅಂತ ಅನಿಸಿಲ್ಲ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ತುಂಬ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ಡಿಸ್ಪ್ಲೇಗೆ ಬಂದರೆ ಈ ಎರಡರಲ್ಲೂ ಕೂಡ 1.5K ರೆಸೊಲ್ಯೂಷನ್ದು ಅಮೋಲೆಡ್ ಡಿಸ್ಪ್ಲೇ ಇದೆ. ಐಕ್ಯೂನಲ್ಲಿ 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಈ ಕಡೆ 165 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಪೀಕ್ ಬ್ರೈಟ್ನೆಸ್ಸಲ್ಲಿ ಐಕ್ಯೂ ಚೆನ್ನಾಗಿದೆ, 5,000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. OnePlusನಲ್ಲಿ 3,600 ನಿಟ್ಸು. ಎರಡು ಕೂಡ ತುಂಬ ಬ್ರೈಟ್ ಆಗಿದೆ, ಕ್ಲಾರಿಟಿ ಎರಡು ಕೂಡ ಚೆನ್ನಾಗಿದೆ ಅನ್ನಿಸ್ತು. ಎರಡರಲ್ಲೂ ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಎರಡು ಕೂಡ ಸೂಪರ್ ಆಗಿದೆ, ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಅಪ್ ಟು 512GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಆಗಿದೆ. ಅಪ್ ಟು 12GB ತನಕ ರ್ಯಾಮ್ ನಿಮಗೆ ಸಿಗ್ತಾ ಇದೆ. ಎರಡರಲ್ಲೂ ಕೂಡ UFS 4.1 ಸ್ಟೋರೇಜ್ ಇದೆ. ಎರಡರಲ್ಲೂ ಕೂಡ LPDDR5X ರ್ಯಾಮ್ ನಮಗೆ ಸಿಗ್ತಾ ಇದೆ. ಎರಡರಲ್ಲೂ ಕೂಡ 5X ಅಲ್ಟ್ರಾನೇ ಕೊಟ್ಟಿದ್ದಾರೆ. ಆಯಿತಾ, ಸೊ ಎರಡರಲ್ಲೂ ಈಕ್ವಲ್ ಪಾಯಿಂಟ್, ಏನು ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸೇಮ್ ಮತ್ತೊಮ್ಮೆ ಎರಡರಲ್ಲೂ ಕೂಡ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಅಂಥದ್ದು ಬೆಂಚ್ ಮಾರ್ಕ್ ನಾವು ಚೆಕ್ ಮಾಡ್ದಂಗೆ ಐಕ್ಯೂನಲ್ಲಿ 30,56,000 ರೇಟಿಂಗ್ ಕೊಡ್ತು. ಬಟ್ OnePlusನಲ್ಲಿ ನಾವು ಮಲ್ಟಿಪಲ್ ಟೈಮ್ ಚೆಕ್ ಮಾಡಿದ್ವು, ಒಂದೊಂದು ಸಲ ಒಂದೊಂದು ರೇಟಿಂಗನ್ನು ಕೊಡ್ತಾ ಇದೆ. ನಾವು ಪರ್ಫಾರ್ಮೆನ್ಸ್ ಮೋಡನ್ನು ಆನ್ ಮಾಡಿಕೊಂಡು ಅನ್ರಿಸ್ಟ್ರಿಕ್ಟೆಡ್ ಹಾಕಿ ಏನೇನೋ ಟ್ರೈ ಮಾಡಿದ್ವು, ಸ್ಕೋರ್ ತುಂಬ ವೇರಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ ನಮಗೆ ಸ್ಕೋರ್ ಕೊಟ್ಟಿದ್ದು 27 ಲಕ್ಷ. ಆಯಿತಾ, ಆಮೇಲೆ 22, 23 ಲಕ್ಷನೂ ಕೊಡ್ತು, ತುಂಬ ಕಡಿಮೆನೂ ಆಯಿತು. ಆಯಿತಾ, ಸೊ ಒಟ್ಟಿನಲ್ಲಿ ತಲೆ ಕೆಡ್ಸ್ಕೊಂಬೇಡಿ, ಬೆಂಚ್ ಮಾರ್ಕ್ ನೋಡ್ಕೊಂಡು ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಸೊ ಎರಡು ಕೂಡ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಎರಡರಲ್ಲೂ ಕೂಡ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಆರಾಮಾಗಿ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಬಟ್ ಐಕ್ಯೂನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಗೇಮಿಂಗೋಸ್ಕರ ಒಂದು ಡೆಡಿಕೇಟೆಡ್ Q2 ಸೂಪರ್ ಕಂಪ್ಯೂಟಿಂಗ್ ಚಿಪ್ ಅಂತ ಹಾಕಿದ್ದಾರೆ. ಸೊ ಅದು ಫ್ರೇಮ್ ರೇಟನ್ನು ಇಂಪ್ರೂವ್ ಮಾಡುತ್ತೆ. BGM ಎಲ್ಲ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಆಯಿತಾ, ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಜೊತೆಗೆ ನಮಗೆ ಈಟ್ ಡೆಸಿಪೇಷನ್ ಐಕ್ಯೂನಲ್ಲಿ ಮಚ್ ಬೆಟರ್ ಇದೆ. ಏನಕ್ಕೆ ಅಂದರೆ ಈಟ್ ಮ್ಯಾನೇಜ್ಮೆಂಟ್ನ ಐಕ್ಯೂನವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಕಂಪ್ಯಾರಿಟಿವ್ಲಿ ಎಲ್ಲ ಬ್ರ್ಯಾಂಡಿಗೆ ಕಂಪೇರ್ ಮಾಡಿಕೊಂಡ್ರು ಒಂದು ಒಳ್ಳೆ ಈಟ್ ಡೆಸಿಪೇಷನ್ ಇದರಲ್ಲಿರುತ್ತೆ. ಸೊ BGMIನಲ್ಲಿ ನಿಮ್ಗೆ ಎರಡೂ ಕೂಡ 120 FPS ಇಂದು ಸಪೋರ್ಟ್ ಇದೆ. ಅಲ್ಟ್ರಾ ಎಕ್ಸ್ಟ್ರೀಮ್ ಎರಡರಲ್ಲೂ ಇದೆ. ನಿಮಗೆ 144 ಹರ್ಟ್ಸು ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಐಕ್ಯೂನಲ್ಲಿ. ಆಯಿತಾ, ಅದೊಂದು ಪ್ಲಸ್ ಪಾಯಿಂಟು. ಈವನ್ OnePlusನಲ್ಲೂ ಕೂಡ ಚೆನ್ನಾಗಿದೆ. ನಿಮ್ಮ ಗೇಮಿಂಗಲ್ಲಿ ಅದು 165
ಹರ್ಟ್ಸ್ ತನಕನೂ ಕೂಡ FPS ತನಕನೂ ಕೂಡ ಬೂಸ್ಟ್ ಮಾಡುತ್ತೆ. ಒಟ್ಟಲ್ಲಿ ನನಗೆ ಪರ್ಸ್ನಲಿ ಗೇಮಿಂಗು ಆಪ್ಟಿಮೈಸೇಷನ್ ಎಲ್ಲದೂ ಕೂಡ ಈಟ್ ಮ್ಯಾನೇಜ್ಮೆಂಟ್ ಎಲ್ಲದೂ ಕೂಡ ಐಕ್ಯೂನಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ಈವನ್ ವೇಪರ್ ಚೇಂಬರು ಕೂಡ ಸ್ವಲ್ಪ ದೊಡ್ಡದಾಗಿದೆ ಆಯಿತಾ. ಎರಡನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ವೇಪರ್ ಚೇಂಬರ್ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಸೊ ನಮಗೆ ಈ ಐಕ್ಯೂನಲ್ಲಿ ಸೂಪರ್ ರೆಸೊಲ್ಯೂಷನ್ ಆಪ್ಷನ್ ಎಲ್ಲ ಇದೆ, ಅಂದರೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ವಿಜುವಲ್ ಕ್ವಾಲಿಟಿಯನ್ನು. ಸೊ ಓಕೆ, ನನಗೆ ಎರಡರದೂ ಚೆನ್ನಾಗಿದೆ. ಒಟ್ಟಲ್ಲಿ ಗೇಮರ್ಸ್ಗಳಿಗೋಸ್ಕರ ನಾನು ಈ ಐಕ್ಯೂನ ಪ್ರಿಫರ್ ಮಾಡ್ತೀನಿ ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಸರ್ಪ್ರೈಸಿಂಗ್ಲಿ ಈ ಎರಡು ಫೋನ್ಗಳಲ್ಲಿ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, ಎರಡರಲ್ಲೂ ಕೂಡ ಮೇನ್ ಸೆನ್ಸರ್ 50 MP, ಎರಡರಲ್ಲೂ ಕೂಡ ವೈಡ್ ಆ್ಯಂಗಲ್ ಕ್ಯಾಮ್ರಾ 8 ಮೆಗಾಪಿಕ್ಸೆಲ್ಲು, ಎರಡರಲ್ಲೂ ಕೂಡ ಸೆಲ್ಫಿ ಕ್ಯಾಮ್ರಾ 32 ಮೆಗಾಪಿಕ್ಸೆಲ್. ಕಾಕತಾಳೀಯವಾಗಿ ಎಲ್ಲದೂ ಕೂಡ ಸೇಮ್ ಇದೆ, ಆದರೆ ಸೆನ್ಸಾರ್ಗಳು ಡಿಫ್ರೆಂಟ್ ಇದೆ ಆಯಿತಾ. ಸೊ ನಮಗೆ ಈ ಐಕ್ಯೂನಲ್ಲಿ ಸೋನಿ LYT 700 ಸೆನ್ಸಾರ್ ಇದ್ದರೆ ಈ ಕಡೆ IMX 906 ಸೆನ್ಸಾರ್ ಇದೆ. ಸೊ ಎರಡೂ ಕೂಡ ಒಳ್ಳೆ ಸೆನ್ಸಾರೇ. ನಂಗೆ ಅನ್ನಿಸ್ತಂಗೆ ಈ 906 ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಆಯಿತಾ. ಸೊ ಕ್ಯಾಮ್ರಾ ಸ್ಯಾಂಪಲ್ಸ್ ನಾನು ನಿಮ್ಗೆ ಎರಡೂ ತೋರಿಸ್ತೀನಿ, ಎರಡೂ ಕೂಡ ಸಖತ್ತಾಗಿದೆ. ಈ ಐಕ್ಯೂ ಸ್ವಲ್ಪ ಓವರ್ ಸ್ಯಾಚುರೇಟೆಡ್ ಅಂತ ಅನ್ನಿಸ್ತು, ಅಂದರೆ ಕಲರ್ಸ್ ಎಲ್ಲ ತುಂಬ ಪಾಪ್ ಆಗೋ ರೀತಿ ಮಾಡುತ್ತೆ, ಬಟ್ ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ ಐಕ್ಯೂದು. ಬಟ್ OnePlus ಸ್ವಲ್ಪ ವೈಟಿಶ್ ಕಾಣುತ್ತೆ ಆಯಿತಾ, ತುಂಬ ನ್ಯಾಚುರಲಾಗಿ ಕಾಣುತ್ತೆ, ಡಲ್ಲಾಗಿ ಕಾಣುತ್ತೆ. ಬಟ್ ಝೂಮ್ ಮಾಡಿದಾಗ ಡೀಟೇಲ್ಸು OnePlusದಲ್ಲಿ ಮಚ್ ಬೆಟರ್ ಇದೆ. ಸೊ ಈ ಎರಡೂ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಎರಡೂ ಒಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿಲ್ಲ ಅಂತ ಅನ್ನೋದಿಲ್ಲ. ನಿಮಗೆ ನೀವು ವಿತೌಟ್ ವಿಡಿಯೋ ಎಡಿಟಿಂಗು ಈ ಐಕ್ಯೂದು ತುಂಬ ಪಾಪ್ ಆಗಿರೋ ರೀತಿ ಬರುತ್ತೆ ಫೋಟೋಸ್ ಎಲ್ಲ. OnePlus ಡೀಟೇಲ್ ಚೆನ್ನಾಗಿದೆ, ಬೇಕಾದ್ರೆ ನೀವು ಆಮೇಲೆ ಪೋಸ್ಟಲ್ಲಿ ಕಲರ್ ಕರೆಕ್ಷನ್ನ ಮಾಡ್ಕೊಬೋದು. ಎರಡು ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಅಷ್ಟೇ ಸಿಮಿಲರ್ ಇದೆ, ತುಂಬ ಸಿಮಿಲರ್ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ, ಎರಡೂ ಕೂಡ ಚೆನ್ನಾಗಿದೆ, ಎರಡು ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ಸೊ ಎರಡೂ ಕೂಡ ನಂಗೆ ತುಂಬ ಏನು ಗುರು ಈ ಲೆವೆಲ್ ಸಿಮಿಲಾರಿಟಿನ. ಪ್ರೈಸು ಕೂಡ ಹಂಗೆ ಇದೆ, ಎಲ್ಲ ಸೇಮ್ ಇದೆ. ವಿಡಿಯೋಗ್ರಫಿಯಲ್ಲಿ ನಮಗೆ ಐಕ್ಯೂ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. OnePlus ರೇರ್ ಕ್ಯಾಮ್ರಾ 4K 120 FPS ಆಪ್ಷನ್ ಇದೆ. ಫ್ರಂಟ್ ಕ್ಯಾಮ್ರಾ 4K 30 FPS. ಒಂದು ರೀತಿ ಕಾಂಪನ್ಸೇಟ್ ಮಾಡಿಬಿಟ್ಟಿದ್ದಾರೆ ಎರಡನ್ನೂ ಕೂಡ. ಎರಡೂ ಕೂಡ ವಿಡಿಯೋಗ್ರಫಿಲಿ ತುಂಬ ಸ್ಟೇಬಲ್ ಔಟ್ಪುಟ್ಟನ್ನು ಕೊಡ್ತವೆ. ಸೊ ಕ್ಯಾಮ್ರಾ ನನಗೆ ಯಾಕೋ ಈ ಎರಡಲ್ಲೂ ಅಂತ ಏನಿದೆ ಅನ್ನಿಸ್ಲಿಲ್ಲ. ಎರಡು ತುಂಬ ಸಿಮಿಲರ್ ಇದೆ. ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಜನಕ್ಕೆ ಮೋಸ್ಟ್ಲಿ ಐಕ್ಯೂ ಇಷ್ಟ ಆಗ್ಬೋದೇನೋ ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಅಂದರೆ ಸ್ವಲ್ಪ ಕಲರೆಲ್ಲ ಪಾಪ್ ಆಗಿರೋ ರೀತಿ ಸ್ಯಾಚುರೇಷನ್ ಜಾಸ್ತಿ ಮಾಡ್ತಾಗಿತ್ತಲ್ಲ, ಜನಗಳಿಗೆ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಸೊ ಅದರಿಂದ ನಂಗೆ ಅನ್ನಿಸ್ತಂಗೆ ಇದು ಇಷ್ಟ. ಬಟ್ ಝೂಮ್ ಮಾಡಿದಾಗ ಕ್ವಾಲಿಟಿ OnePlusನಲ್ಲಿ ಬೆಟರ್ ಇದೆ. ಇನ್ನು ಸೆಕ್ಯೂರಿಟಿ ನೀವು ನಂಬಲ್ಲ, ಎರಡರಲ್ಲೂ ಕೂಡ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಸೊ ಎರಡರಲ್ಲೂ ಕೂಡ ವೈಡ್ ವೈನ್ L1 ಸೆಕ್ಯೂರಿಟಿ, ಫೇಸ್ ಅನ್ಲಾಕ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಇನ್ನು OS ಎರಡರಲ್ಲೂ ಕೂಡ Android 16 ಬೇಸ್ಡ್ OS ಇದೆ. ನಮಗೆ ಐಕ್ಯೂನಲ್ಲಿ ವಿವೋದು ಆರಿಜಿನ್ OS 6 ನಮಗೆ ಸಿಗ್ತಾ ಇದೆ. OnePlusನಲ್ಲಿ ಆಕ್ಸಿಜನ್ OS, ಆಲ್ಸೋ ನೋನ್ ಆ್ಯಸ್ ಕಲರ್ OS ಆಯಿತಾ. ಹೆಂಗೆ ನೋಡಿ, ಒಂದು ವಿವೋ ಫೋನು, ಇನ್ನೊಂದು ಓಪೋ ಫೋನು, ಎರಡು ಕೂಡ ಇನ್ನೊಂದು ಸಬ್ ಬ್ರ್ಯಾಂಡ್ನಲ್ಲಿ ಲಾಂಚ್ ಮಾಡವ್ರೆ. ಸೊ ಹಂಗಿದೆ ಕತೆ ಒಂಥರ. ಇದು ನೋಡೋದಕ್ಕೆ ಹೋದರೆ ಆನ್ ಕೋರು ವಿವೋ ವರ್ಸಸ್ ಓಪೋ, ಬಟ್ ಆನ್ ಪೇಪರು ಐಕ್ಯೂ ವರ್ಸಸ್ OnePlus. ಸೊ ನಮಗೆ ಈ ಎರಡು ಫೋನ್ಗಳಿಗೆ ಕಾಕತಾಳೀಯವಾಗಿ 4 ವರ್ಷಗಳ OS ಅಪ್ಡೇಟು, 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ ಎರಡಕ್ಕೂ ಕೂಡ. ಏನು ಗುರು, ಎಲ್ಲ ಒಂದೇ ಕಂಪ್ನಿನ ಏನೋ ಹಂಗೆ ಅನ್ಸೋದು ಈ ಎಲ್ಲ ಸ್ಪೆಸಿಫಿಕೇಷನ್ ನೋಡಿಬಿಟ್ರೆ. ಇನ್ನು AI ಫೀಚರಿಗೆ ಬಂತು ಅಂದರೆ ತುಂಬ ಸಿಮಿಲರ್ ಇದೆ. ನಿಮಗೆ ಎರಡರಲ್ಲೂ ಕೂಡ ನೋಟ್ ಅಸಿಸ್ಟು ಎಲ್ಲ ಇದೆ. ನಮಗೆ ಐಕ್ಯೂನಲ್ಲಿ ಜರ್ನಲ್ ಎಲ್ಲ ಇಲ್ಲ, ಇದರಲ್ಲಿ ನಮಗೆ ಜರ್ನಲ್ ಎಲ್ಲ ಸಿಗ್ತಾ ಇದೆ. ಸೊ ಜೊತೆಗೆ ಒಂದು ಡೆಡಿಕೇಟೆಡ್ AI ಬಟನ್ನ ನಮಗೆ OnePlusಲ್ಲಿ ಸಿಗ್ತಾ ಇದೆ. ಅದೊಂದೇ ಒಂದು ಡಿಫ್ರೆನ್ಸು ಇದರಲ್ಲಿ ನಮಗೆ. ಅದು ಬಿಟ್ಟರೆ ನೋಡಿ, ನಿಮಗೆ ಸರ್ಕಲ್ ಸರ್ಚು, ಜೆಮಿನಾಯ್ ಇದೆಲ್ಲ ಇದ್ದೇ ಇದೆ. ಎಡಿಟಿಂಗ್ ಫೀಚರ್ಸ್ಗಳು ಎಲ್ಲದು ನಿಮಗೆ ಗ್ಯಾಲರಿ ಒಳಗೆ ಸಿಗುತ್ತೆ. ಸೊ ತುಂಬ ಸಿಮಿಲರ್ ಇದೆ ಎರಡರಲ್ಲೂ ಕೂಡ. ಎರಡೂ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ AI ಫೀಚರ್ಗಳಲ್ಲಿ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಐಕ್ಯೂನಲ್ಲಿ 7600 mAh ಕೆಪಾಸಿಟಿ ಬ್ಯಾಟ್ರಿ, OnePlusನಲ್ಲಿ 7400 mAh ಕೆಪಾಸಿಟಿ ಬ್ಯಾಟ್ರಿ. ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಮತ್ತು ಬಾಕ್ಸ್ ಒಳಗೆ ಐಕ್ಯೂ ಫೋನ್ ಜೊತೆಗೆ 100 ವ್ಯಾಟ್ ಚಾರ್ಜರ್ ಸಿಗುತ್ತೆ, OnePlus ಫೋನ್ ಜೊತೆಗೆ 80 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಸೊ ಇದೇನಂತ ಡಿಫ್ರೆನ್ಸ್ ಇಲ್ಲ, ಬಟ್ ಸ್ವಲ್ಪ ಪಾಯಿಂಟಲ್ಲಿ ಐಕ್ಯೂ ವಿನ್ ಆಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಎರಡೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸು. ನಮಗೆ OnePlusಲ್ಲಿ ರಿಯಾಲಿಟಿ ಎಲ್ಲ ಸಿಗುತ್ತೆ. ಸೊ ಸ್ಪೀಕರ್ನ ಕ್ಲಾರಿಟಿ ಎರಡೂ ಸಿಮಿಲರ್ ಇದೆ, ಎರಡೂ ಕೂಡ ಚೆನ್ನಾಗಿ ಕೇಳೋದು ಚೆನ್ನಾಗಿದೆ. ಕನೆಕ್ಟಿವಿಟಿ ಎರಡು ಸೇಮ್ ಟು ಸೇಮ್. ಎರಡರಲ್ಲೂ Wi-Fi 7 ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ, ಎರಡರಲ್ಲೂ ಕೂಡ NFC ಇದೆ. ತುಂಬ ಸಿಮಿಲರ್ ಅಲ್ವಾ. ಸೊ ನನ್ನ ವರ್ಡಿಕ್ಟ್ ಏನಪ್ಪ ಅಂತ ಅಂದರೆ, ನೋಡ್ರಪ್ಪ,
ನೀವು ಒಂದು ನಾರ್ಮಲ್ ಯೂಸರ್, ಗೇಮರ್ ಅಲ್ಲ, ನಾರ್ಮಲ್ ಯೂಸರು, ನಿಮ್ಮ ಡೇ ಟು ಡೇ ಟಾಸ್ಕಿಗೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕು, ಆಲ್ರೌಂಡ್ ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡಿಂದು ಒಂದು ಫೋನ್ ಬೇಕು ಅಂದರೆ ನೋಡ್ರಪ್ಪ, ನೀವು OnePlus ತಗೋಬೋದು. ಒಳ್ಳೆ ಬ್ರ್ಯಾಂಡು, ಒಳ್ಳೆ ಸರ್ವೀಸು, ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ಈವನ್ UI ಕೂಡ ಚೆನ್ನಾಗಿದೆ. ಇದು ಕೂಡ UI ಚೆನ್ನಾಗಿದೆ. OS ಎರಡು ಸಿಮಿಲರ್, ಏನು ಡಿಫ್ರೆನ್ಸ್ ಇದೆ ಎರಡರಲ್ಲೂ ಕೂಡ ಕೆಲವೊಂದು ಬೆಳೆದರ ಅಪ್ಲಿಕೇಶನ್ ಇದ್ದಾವೆ ಆಯಿತಾ. ಎರಡು ತೊಗೊಂಡ್ರೆ ನಡೆಯುತ್ತೆ. ಬಟ್ ನಾನು ಈ ಐಕೂನ ಗೇಮರ್ಸ್ಗಳಿಗೆ ಪ್ರಿಫರ್ ಮಾಡ್ತೀನಿ ಆಯಿತಾ. ಗೇಮಿಂಗು, ಈಟ್ ಮ್ಯಾನೇಜ್ಮೆಂಟು, ಪ್ರತಿಯೊಂದು ಕೂಡ ಈ ಐಕೂನಲ್ಲಿ ಸೂಪರ್ ಆಗಿದೆ. ಸೊ ಪ್ರಿಯಾರಿಟಿ ನೀವು ನೋಡಿ, ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಎರಡು ಸಿಮಿಲರ್ ಪ್ರೈಸ್ ಇದೆ, $1,000 ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ನಿಮಗೆ. ಐಕೂ ಬೇಕಾ ವಿವೋ ಬ್ರ್ಯಾಂಡಿಂಗಿಂದು, ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ. ಸೊ ಇದನ್ನಾರ ಪ್ರಿಫರ್ ಮಾಡ್ಬೋದು. ನಾನೇನಾದರೂ ತಗೊಳ್ಳೋದಾರೆ ಗೇಮಿಂಗೋಸ್ಕರ ಆದರೆ ಐಕೂ ತೊಗೋತೀನಿ. ನಾನು ಡೇ ಟು ಡೇ ಟಾಸ್ಕ್ಗೋಸ್ಕರ, ನಂದು ಪ್ರೊಡಕ್ಟಿವಿಟಿ ಟಾಸ್ಕು, AI ಫೀಚರ್ಸ್ ಅದು ಇದು, ಜರ್ನಲ್ಲು ಅದು ಇದಕ್ಕೆಲ್ಲ ನಾನು ಈ OnePlusನ ಪ್ರಿಫರ್ ಮಾಡ್ತೀನಿ. ಎರಡೂ ಕೂಡ ಒಟ್ಟಿನಲ್ಲಿ ತುಂಬ ಸಿಮಿಲರ್ ಇದೆ. ಹೆವಿ ಸಿಮಿಲಾರಿಟೀಸ್ ಇದೆ, ಡಿಫ್ರೆನ್ಸೇ ಇಲ್ಲ. ಒಂದೇ ಬ್ರ್ಯಾಂಡ್ ಅವ್ರು ಲಾಂಚ್ ಮಾಡಿಬಿಟ್ರೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ಬೇಕು, ಆ ಥರ ಇದೆ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಎರಡು ಫೋನ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ IT ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.